ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಕಲಾವಿದರ ಒಕ್ಕೂಟ. ವೃತ್ತಿಪರ ಕಲಾವಿದರ ಬದುಕಿಗೆ ಹೊಸ ಯೋಜನೆಗಳನ್ನು ರೂಪಿಸಿ. ಶರಣಬಸವ ಶಾಸ್ತ್ರಿಗಳು, ಬಾಗಲಕೋಟೆ. ಕಲೆಯನ್ನ ಕಾಯಕ ಮಾಡಿಕೊಂಡ ವೃತ್ತಿಪರ ಕಲಾವಿದರ ಬದುಕಿಗೆ ಆಸರೆಯಾಗುವ ಹೊಸ ಯೋಜನೆಗಳನ್ನು ರೂಪಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಹಾಗೂ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಶರಣಬಸವ ಶಾಸ್ತ್ರಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಅವರು ಬಾಗಲಕೋಟೆಗೆ ನೂತನವಾಗಿ ನೇಮಕಗೊಂಡ ಜಿಲ್ಲಾಧಿಕಾರಿಗಳನ್ನು ಗೌರವಿಸಿ ಮಾತನಾಡುತ್ತಾ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆಯ ಸಚಿವರಾದ ಶಿವರಾಜ್ ತಂಗಡಗಿ ಅವರ ಅವಧಿಯಲ್ಲಿ ರಾಜ್ಯದ ಕಲಾವಿದರ ಮಾಸಾಸನವನ್ನು 500ಕ್ಕೆ ಏರಿಕೆ ಮಾಡುವುದು ರಾಜ್ಯದ ಕಲಾವಿದರ ವಲಯದಲ್ಲಿ ಸಂತಸವನ್ನು ಮೂಡಿಸಿದೆ. ಘನ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ತುಂಬಾ ಖುಷಿಯಾಗುತ್ತದೆ ಎಂದು ಹೇಳಿದ ಅವರು, ಕಲಾವಿದರ ವಯಸ್ಸು, ಸೇವೆ, ವಿದ್ಯುತ್, ಬಡತನವನ್ನು ಗಮನದಲ್ಲಿಟ್ಟುಕೊಂಡು ಕಲಾವಿದರಿಗೆ ಮಾಸಾಸನವನ್ನು ನೀಡಬೇಕೆಂದು ಆಗ್ರಹಿಸಿದರು. ಕಲಾವಿದ ಸದಾಶಿವ ಅಗೋಜಿ ಮಾತನಾಡಿ, ನಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಪೂರೈಸಬೇಕೆಂದು ಕೇಳಿದರು. ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಪವಿತ್ರ ಜಕ್ಕಪ್ಪನವರು ಮಾತನಾಡಿ, ವೃತ್ತಿಪರ ಹಾಗೂ ಮೂಲ ಜನಪದ ಕಲಾವಿದರನ್ನು ಗುರುತಿಸುವ ಕಾರ್ಯ ಇಲಾಖೆಯಿಂದಾಗಬೇಕೆಂದು ಹೇಳಿದರು. ರೈಲ್ವೆ ಹೋರಾಟಗಾರ ಕುತ್ಬುದ್ದೀನ್ ಗಾಜಿ ಕಲಾವಿದರ ಒಕ್ಕೂಟಕ್ಕೆ ಬೆಂಬಲವನ್ನು ಸೂಚಿಸಿದರು. ಮುಖಂಡರಾದ ಯಲ್ಲಪ್ಪ ಪೂಜಾರ್, ಶಂಕರಪ್ಪ ತಂಬಾಕದ್, ಈಶ್ವರ್ ಹೊರಟ್ಟಿ, ರಾಮಪ್ಪ ಬಾಲಪ್ಪ ಗಲಗಲಿ, ಪಾಂಡುರಂಗ ಕನಸಗೇರಿ, ಶಿವಲಿಂಗವ್ವ ಗಸ್ತಿ, ಲಕ್ಕವ್ವ ಕಪರಟ್ಟಿ, ಗೋವಿಂದಪ್ಪ ಪರಂಡಿ ಮುಂತಾದವರು ಮಾತನಾಡಿದರು. ನೂರಾರು ಕಲಾವಿದರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲು ಬಂದಿದ್ದು ವಿಶೇಷವಾಗಿತ್ತು. ಕಲಾವಿದರ ಪರವಾಗಿ ನಾವೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳೋಣ. ಜೊತೆಗೆ ಈಗಾಗಲೇ ನಾವು ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಮನವಿಗಳ ಮೂಲಕ ಕಲಾವಿದರ ಕುರಿತುಗಳ ಮನವರಿಕೆಯನ್ನು ಮಾಡಿಸಿದ್ದೇವೆ. ಈಗ ಬಂದಿರುವಂತಹ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮೂಲಕ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳಿ ಸಾಧ್ಯವಾದ ಮಟ್ಟಿಗೆ ಜಿಲ್ಲಾಡಳಿತದಿಂದ ಸಿಗುವಂತಹ ಪರಿಹಾರವನ್ನು ಹಾಗೆ ಸೌಲಭ್ಯಗಳನ್ನು ಮೂಲ ಜನಪದ ಕಲಾವಿದರು ತತ್ವಪದ, ಲಾವಣಿ ಗೀತೆ, ಭಜನಾ ಗೀತೆ, ಡೊಳ್ಳಿನ ಪದ, ನಿಜಗುಣ ಶಿವಯೋಗಿಗಳ ಸಾಕಷ್ಟು ತತ್ವವನ್ನು ಹಾಡುವಂತಹ ಶಿವಭಜನಾ ಕಲಾವಿದರು ಇರುವುದರಿಂದ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೂಕ್ತವಾದ ಸೌಲಭ್ಯಗಳು, ಗೌರವಧನಗಳು ಸಿಗಬೇಕು. ಅದರ ಜೊತೆಗೆ ಕಲೆ ಮತ್ತು ಕಲಾವಿದ ಉಳಿಬೇಕು ಅಂದರೆ ಯುವ ಜನತೆಗೆ ಅದರ ತರಬೇತಿಯ ಮೂಲಕ ಮುಂದಿನ ಪೀಳಿಗೆಗೆ ಮುಂದುವರಿಸಬೇಕು. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿರಿಯ ಕಲಾವಿದರನ್ನು ಸಲಹಾ ಸಮಿತಿಗಳೆಲ್ಲ ಹಾಕ್ಕೊಂಡು ಅವರ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅವರನ್ನು ಕೂಡ ಆ ಕಲಾವಿದರನ್ನು ಬಳಸಿಕೊಂಡು ಈ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಲಿಕ್ಕೆ ಹೆಚ್ಚಿನ ರೀತಿಯಿಂದ ಸಹಾಯ ಸಹಕಾರವನ್ನು ನೀಡಬೇಕು. ಹಾಗೆ ಈಗಾಗಲೇ 500 ರೂಪಾಯಿ ಹೆಚ್ಚು ಮಾಡಿದಂತಹ ಮಾಸಾಸನಕ್ಕಾಗಿ ನಾವೆಲ್ಲರೂ ಕಲಾವಿದರು ಚಪ್ಪಾಳೆ ಮೂಲಕ ಜಿಲ್ಲಾಡಳಿತ ಭವನದ ಮುಂದೆ ನಾವೆಲ್ಲ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರಿಂದ ಸೇರಿರ್ತಕ್ಕಂಥ ವಿಷಯ ಏನಂತಂದರೆ, ಇವತ್ತು ನಮ್ಮ ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಅವರನ್ನು ನಾವೆಲ್ಲ ಹೃದಯದಿಂದ ಸ್ವಾಗತ ಮಾಡಿಕೊಂಡು ಅವರನ್ನು ಗೌರವಿಸುವಂಥ ಕೂಡ ನಮ್ಮ ಕರ್ತವ್ಯ ನಾವೆಲ್ಲ ಸೇರಿಕೊಂಡಿದ್ದಾರೆ. ಅದರ ಜೊತೆಗೆ ನಾವು ಹಲವಾರು ಬಾರಿ ನಮ್ಮ ಕಲಾವಿದರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಎಲ್ಲರ ಒಂದು ಬೇಡಿಕೆಗಳನ್ನು ಮನ್ನಿಸಿ ಕರ್ನಾಟಕದ ಘನ ಸರ್ಕಾರ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಆಡಳಿತದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ತಂಗಡಗಿ ಸರ್ ಇವತ್ತು ನಮ್ಮೆಲ್ಲರ ಒಂದು ಬೇಡಿಕೆಗಳನ್ನು ಮನ್ನಿಸಿ 2500ಕ್ಕೆ ಜಾಸ್ತಿ ಮಾಡಿ 2500 ರೂಪಾಯಿಯನ್ನು ನಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆಶಾಸನ ತೆಗೆದುಕೊಳ್ಳುತ್ತಿರ್ತಕ್ಕಂಥ ಕಲಾವಿದರೆಲ್ಲರೂ ಸಂತೋಷಪಟ್ಟು ಖುಷಿಪಟ್ಟು ಇವತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಕೂಡ ಇಷ್ಟಕ್ಕೆ ನಾವೇನು ತೃಪ್ತರಾಗೋದಿಲ್ಲ. ಮುಂಬರುವ ದಿನಗಳಲ್ಲಿ ಯಾರು ಈ ಕಾಯಕವನ್ನು ಕಲೆಯನ್ನು ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೋ ಅಂಥವರನ್ನು ನಾವೆಲ್ಲ ಸರ್ಕಾರ
ಕಲಾವಿದರ ಒಂದು ಭವಿಷ್ಯಕ್ಕೆ ಸರ್ಕಾರ ಸ್ಪಂದಿಸಬೇಕಂತೇಳಿ ಈ ಮೂಲಕ ನಾವು ಜಿಲ್ಲಾಡಳಿತ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ನಮಗೆಲ್ಲ ಏನು ಇವತ್ತು 500 ರೂಪಾಯಿ ಕೊಟ್ಟಿದೆಲ್ಲ ಇದು ನಮ್ಮ ಕರ್ತವ್ಯ. ಇವತ್ತು ಕರ್ನಾಟಕ ಸರ್ಕಾರ 500 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿಂದ ಬಹಳಷ್ಟು ನಮ್ಮ ಕಲಾ ವಲಯದಲ್ಲಿ ಒಂದು ತೀವ್ರವಾಗಿರ್ತಕ್ಕಂಥ ಕುತೂಹಲ, ಒಂದು ಖುಷಿ ಕೂಡ ನಮಗೆಲ್ಲ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಬರುವ ಅವಧಿಯಲ್ಲಿ ಸರ್ಕಾರ ಏನು ಕರ್ನಾಟಕದ ಜನ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ಕಲಾವಿದರಿಗೆ ಕಲಾವಿದರ ಪರವಾಗಿರ್ತಕ್ಕಂಥ ಯೋಜನೆಗಳೆಲ್ಲ ರೂಪಿಸಬೇಕು. ಹೀಗಾಗಿ ನಮ್ಮ ಕಲಾವಿದರೆಲ್ಲ ಯಾವ ರೀತಿ ಈಗ 500 ರೂಪಾಯಿ ಕೊಟ್ಟರು ಅದೇ ಥರ ಇನ್ನೂ ಕೂಡ ನಮ್ಮ ಅಪೇಕ್ಷೆ ಇರುತ್ತಂದ್ರೆ ಈ ನಮ್ಮ ಕಲಾವಿದರಲ್ಲಿ ಕೂಡ ಎ ಶ್ರೇಣಿಯ ಕಲಾವಿದರಿದ್ದಾರೆ, ಬಿ ಹೈ ಶ್ರೇಣಿಯ ಕಲಾವಿದರಿದ್ದಾರೆ, ಬಿ ಶ್ರೇಣಿಯ ಕಲಾವಿದರಿದ್ದಾರೆ. ಇಂಥ ಕಲಾವಿದರನ್ನ ಅವರವರ ವಿದ್ವತ್ತ, ಅವರವರ ವಯಸ್ಸು, ಅವರವರ ಬಡತನವನ್ನು ಗಮನಿಸಿ ಅವರಿಗೆ ಹಂತವಾಗಿ ಮಾಸಾಸನವನ್ನು ಹೆಚ್ಚಿಗೆ ಕೊಡುವಂಥ ಕಾರ್ಯಕ್ರಮಗಳು ಸರ್ಕಾರದಿಂದ ಮೂಡಿ ಬರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿ ನೆನ್ಕಂತಕ್ಕಂಥ ಕಲಾವಿದ ಬಂಧುಗಳೇ ಮತ್ತು ಮಹಿಳೆಯ ಕಲಾವಿದರೇ, ನಾನು ಕುತುಬುದ್ದೀನ್ ಗಾಜಿ ಅಂತ ರೈಲ್ವೆ ಹೋರಾಟ ಮಾಡ್ತೀನಿ. ಕುರ್ಚಿ ಬಾಗಲಕೋಟೆ ರೈಲ್ವೆ ಮತ್ತು